ಚಿಕ್ಕೋಡಿ ಲೋಕಸಭಾ ಚುನಾವಣಾ ನಿಮಿತ್ತವಾಗಿ ಚಿಕ್ಕೋಡಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೌಡ್, ಚಿಕ್ಕೋಡಿ ಜಿಲ್ಲಾ ವಕ್ತಾರರಾದ ಶ್ರೀ ಗೋಪಾಲ್ ಚನಗೌಡರ್, ಜಿಲ್ಲಾ ಮಾಧ್ಯಮ ಪ್ರಮುಖರಾದ ಶ್ರೀ ಅಪ್ಪ ಸಾಹೇಬ್ ಚೌಗ್ಲಾ, ಜಿಲ್ಲಾ ಸಹ ವಕ್ತಾರರಾದ ರಾವ್ ಸಾಹೇಬ್ ಕಮ್ತೆ ಹಾಗೂ ಜಿಲ್ಲಾ ಮಾಧ್ಯಮ ಸಹ ಪ್ರಮುಖರಾದ ಕೈಲಾಶ್ ಮಾಳ್ಗೆ ಮತ್ತು ಪ್ರಮುಖ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರರಾದ ಶ್ರೀ ಗೋಪಾಲ್ ಚನಗೌಡರವರು ಮಾತನಾಡಿ, ಪ್ರಸ್ತುತ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ. 70 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಸರ್ಕಾರ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ನಿರ್ಮಾಣ ಮಾಡುವುದನ್ನು ಬಿಟ್ಟರೆ ದಲಿತ ಸಮುದಾಯಕ್ಕೋಸ್ಕರ ಏನೇನೂ ಮಾಡೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಹೇಳಿ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆಯಾಗಬೇಕು. ಮೊದಲಿನಿಂದಲೂ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ ಅವರಿಗೆ ಮೋಸ ಮಾಡ್ತಾ ಬಂದಿದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದರು. ನರೇಂದ್ರ ಮೋದಿಯವರು 10 ವರ್ಷದ ಆಡಳಿತದಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಿಷ್ಠಗೊಳಿಸುವುದಲ್ಲದೆ ಪಂಚತೀರ್ಥ ಯೋಜನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 5 ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ದಲಿತ ಸಮಾಜವನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಹೇಳಿದರು. ವರದಿ ರವಿ ತೇರಣಿ, RT 24x7 ನ್ಯೂಸ್ ಕನ್ನಡ, ಚಿಕ್ಕೋಡಿ. ನಮಸ್ಕಾರ. ಇವತ್ತಿನ ದಿವಸ ರಾಜ್ಯದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಅನ್ನೋದರ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಲೇ ಇದ್ವಿ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ದಲಿತ ವಿರೋಧಿಯೂ ಹೌದು, ನಿಜವಾಗ್ತಿದ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರನ್ನ ತುಳಿಲಾಯಿತು. ಆಗ ಮಾಡಿದ್ದು ನೆಹರೂರವರು ಇರ್ತಕ್ಕಂಥ ಕಾಲದಲ್ಲಿ. ಅದೇ ರೀತಿಯಾಗಿ ಈಗ 10 ವರ್ಷದ ಆಡಳಿತದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಒಂದು ಅಂಬೇಡ್ಕರ್ ಅವರನ್ನ ಮುಂದಿಟ್ಕೊಂಡು ಅವರಿರ್ತಕ್ಕಂಥ ಒಂದು ಪಂಚತೀರ್ಥ ಯೋಜನೆಯನ್ನ ಮಾಡಿದರು. ಮೊದಲು ಇವರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ, ಇವರಿಗೆ ನಾಚಿಕೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವರಿಗೆ 3 ಅಡಿ ಜಾಗ ಕೊಡ್ಲಿಕ್ಕೂ ವಿಚಾರ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ನಾವೀಗ ಎಲ್ಲರೂ ದಲಿತರು ಎಲ್ಲರೂ ಸೇರಿ ಅವ್ರನ್ನ ವಿರೋಧಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಪಂಚತೀರ್ಥ ಯೋಜನೆಯನ್ನು ಮಾಡೋದ್ರ ಮೂಲಕ ಮಧ್ಯಪ್ರದೇಶದ ಮೌನಲ್ಲಿರುವ ಜನ್ಮಭೂಮಿಯನ್ನ, ಆಮೇಲೆ ಶಿಕ್ಷಾ ಭೂಮಿ ಅಂತ ಹೇಳ್ತಾರೆ, UK ಯುನೈಟೆಡ್ ಕಿಂಗ್ಡಮ್ನಲ್ಲಿರ್ತಕ್ಕಂಥ ಅವರು ಶಿಕ್ಷಣ ಮಾಡಿರ್ತಕ್ಕಂಥದ್ದನ್ನ ಶಿಕ್ಷಾ ಭೂಮಿಯನ್ನಾಗಿ, ಆಮೇಲೆ ನಾಗ್ಪುರದಲ್ಲಿ ಅವರು ದೀಕ್ಷೆಯನ್ನ ಪಡ್ಕೊಂಡ್ರು, ಅದನ್ನ ದೀಕ್ಷಾ ಭೂಮಿಯನ್ನಾಗಿ, ಮಹಾಪರಿನಿರ್ವಾಣ ಭೂಮಿಯನ್ನ ಕೊನೆಯಿಸಿರ್ತಕ್ಕಂಥದ್ದನ್ನ ದೆಹಲಿಯಲ್ಲಿ ಇರತಕ್ಕಂಥ ಅವರ ಮನೆಯಲ್ಲಿ ಒಂದು ಜಾಗ ನಿರ್ಮಾಣ ಮಾಡಿ ಅಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಯೋಜನೆ ನಿರ್ಮಾಣ ಮಾಡಿ ರಚಿಸ್ತಕ್ಕಂಥದ್ದು. ಅದರ ಜೊತೆಗೆ ಚೈತ್ಯ ಭೂಮಿ ಮುಂಬೈನಲ್ಲಿ ಅವರ ಸಮಾಧಿ ಮಾಡಿರ್ತಕ್ಕಂಥ ಸ್ಥಳ. ಇಂಥ ಒಂದು ಪಂಚತೀರ್ಥ ಯೋಜನೆ ಕೊಡೋದ್ರ ಮೂಲಕ ಅಂಬೇಡ್ಕರ್ ಅವರನ್ನ ಎತ್ತಿ ಹಿಡಿದದ್ದು, ಅಂಬೇಡ್ಕರ್ ಅವರ ಸಮಾಜವನ್ನ ಎತ್ತಿರತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ, ಅದರ ಜೊತೆಗೆ ನರೇಂದ್ರ ಮೋದಿಜಿಯವರು. ಅದರ ಜೊತೆಗೆ ಸಂವಿಧಾನವನ್ನ ಉಳಿಸುವಂತ ಕೆಲಸ ಮಾಡ್ತಿರೋದು ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ. ಯಾಕೆ ಈ ಕಾಂಗ್ರೆಸ್ನವರು ಹಲವಾರು ತಿದ್ದುಪಡಿಗಳನ್ನ ತಂದು, ಮೊದಲನೇದಾಗಿ ಹಲವಾರು ತಿದ್ದುಪಡಿಗಳನ್ನ ತರೋದ್ರ ಮೂಲಕ ಇವರು ಸಂವಿಧಾನ ವಿರೋಧಿ ನೀತಿಯನ್ನ ಅನುಸರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳಲಿಕ್ಕೆ ಇಚ್ಛೆ ಪಡೋದೇನಪ್ಪ ಅಂತಂದ್ರೆ, ದಲಿತರು ನಾವೆಲ್ಲರೂ ಸೇರಿ ಇವತ್ತಿನ ದಿನ ಈ ಬರುವ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಮುಂದಿನ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರನ್ನ 400 ಸೀಟುಗಳ ಮೀರಿ ನಾವು ಗೆಲ್ಲಿಸಬೇಕಂತ ಹೇಳಿ ಎಲ್ಲ ನಮ್ಮ ದಲಿತ ಬಾಂಧವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.